ನಿಮ್ಗೆ ನೋಡಿ ಕಲಾವಿದೆ ಆಗ್ಬೇಕು ಅನ್ನೋದು ಬರ್ದ್ಬಿಟ್ಟಿತ್ತೇನೋ, ಆಫರ್ ಹೇಗ್ ಬಂದಿದೆ ನೋಡಿ ಶರಣ್ ಸರ್ ಜೊತೆ ನಟಿಸೋದು. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಯಾಕಂದ್ರೆ ಎಲ್ಲವೂ ಮೊದಲು ನೋಡ್ತಾ ಇರೋದು ಮೊದಲು, ಸೆಟ್ ಹೇಗಿರುತ್ತೆ, ಶೂಟ್ ಹೇಗಿರುತ್ತೆ, ಕ್ಯಾಮ್ರಾ ಹೇಗಿರುತ್ತೆ, ಎಲ್ಲವೂ ಮೊದಲ ಕ್ಷಣಗಳು ಹೇಗಿತ್ತು? ಆ ಮೂವಿದೆಲ್ಲ ಮಾತುಕತೆ ಆಯ್ತು. ಮಧ್ಯದಲ್ಲಿ ನನಗೆ ಸ್ವಲ್ಪ ಗ್ಯಾಪ್ ಸಿಕ್ತು. ಅಂದ್ರೆ ಮಾತುಕತೆ ಆಗಿ ಶೂಟ್ ಸ್ಟಾರ್ಟ್ ಆಗೋ 1 ವೀಕ್ ಇರೋ ಆ ಗ್ಯಾಪ್ ಅಲ್ಲಿ ನನ್ಗೊಂದು ಸೀರಿಯಲ್ ಸಿಕ್ತು, ಚಂದ್ರ ಚಕೋರಿ ಅಂತ. ಅದರಲ್ಲಿ ಹೀರೋ ತಂಗಿ ಕ್ಯಾರೆಕ್ಟರ್ ಮಾಡಿದೆ. ಅದರಲ್ಲಿ ಗೋವಿಂದ್ ಸರ್ ಅಂದ್ರೆ ನಾರಾಯಣ್ ಸರ್ ಅವರ ಬ್ರದರ್ ಗೋವಿಂದ್ ಸರ್, ಅವರು ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ ಅವರಿಂದ. ಅವ್ರು ನನ್ಗೆ ಹೆಂಗ್ ಎದುರಿಸಿದ್ರು ಅಂದ್ರೆ, ನೋಡು ಅಲ್ಲಿ ಕ್ಯಾಮ್ರಾ ಕಾಣಿಸ್ತಿದೆಯಲ್ಲ ರೌಂಡ್ಗೆ, ಅದನ್ನೇನಾದ್ರೂ ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನ ನೋಡಿದ್ರೆ ನಿನ್ ಕಣ್ಣು ಹೋಗುತ್ತೆ ಅಂತ ಹೇಳಿದ್ರು. ನನಗೆ ಏನೋ ಗೊತ್ತಿಲ್ಲ, ಚಿಕ್ಕ ಹುಡುಗಿ, ನಾನು ಅದನ್ನೇ ನಿಜ ಅನ್ಕೊಂಡ್ ಕ್ಯಾಮ್ರಾ ಅಲ್ಲಿದ್ರೆ ನಾನು ಹಿಂಗ್ ಹೋಗ್ತಿದ್ದೆ ನನ್ ಕೈ ಹಿಡ್ಕೊಂಡು. ಆಮೇಲೆ ಮೂವಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಅವ್ರು ಸುಳ್ಳು ಹೇಳಿದ್ರು ನನ್ಗೆ ಅಂತ. ಅದು ಫಸ್ಟ್. ಬಟ್ ಎಲ್ಲಾನು ಶರಣ್ ಸರ್ನ ನೋಡುವ ಅಷ್ಟೊತ್ತಿಗೆ ಆಲ್ರೆಡಿ ಅಧ್ಯಕ್ಷ ಫುಲ್ ಹಿಟ್ ಆಗ್ತಿತ್ತು. ಆ ಟೈಮಲ್ಲಿ ನೋಡಿದ್ದು ಅಂದ್ರೆ ಒಬ್ರು ಆರ್ಟಿಸ್ಟ್ನ, ಅಷ್ಟು ದೊಡ್ಡ ಆರ್ಟಿಸ್ಟ್ನ ಫಸ್ಟ್ ಟೈಮ್ ನೋಡಿದ್ದು, ಅದು ಲೈವ್ ಆಗಿ ಸಖತ್ತಾಗಿತ್ತು. ಬಟ್ ಇನ್ನೊಂದು ಜೋಕ್ ಏನಂದ್ರೆ, ಅಲ್ಲಿ ರಾಕ್ಲೈನ್ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ರು ಮನೆ, ಬ್ಯೂಟಿಫುಲ್ ಮನೆ. ಈಗಲೂ ನೋಡಿದ್ರೆ, ಮೂವಿಲ್ ನೋಡಿದ್ರೆ ಗೊತ್ತಾಗುತ್ತೆ, ಬ್ಯೂಟಿಫುಲ್ ಮನೆ, ಮಧ್ಯದಲ್ಲಿ ಸ್ಟೆಪ್ಸ್ ಎಲ್ಲ ಇರೋದು. ಆವಾಗ ಒಂದು ಕ್ರೇಜ್ ಇತ್ತು ಆ ಥರ ದೊಡ್ಡ ಮನೆ ನೋಡಬೇಕು ಅಂತ. ಫುಲ್ ಸುತ್ತಾಡ್ಬಿಟ್ಟಿದ್ದೆ. ಅದಾಗಿ ಮೂವಿ ಪಾರ್ಟ್ ಎಲ್ಲ ಮುಗೀತು. ನೆಕ್ಸ್ಟ್ ಸಾಂಗ್ದಿತ್ತು. ಸಾಂಗ್ ಇಲ್ಲಿ ಈ ಮನೇಲಿ ಏನ್ ಸಾಂಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಹೋಗಿ ನೋಡಿದ್ರೆ ಮನೆನೇ ಇಲ್ಲ, ಅಲ್ಲಿ ಫುಲ್ ಸಾಂಗ್ ಸೆಟ್ ಹಾಕಿದ್ದಾರೆ. ಇಲ್ಲಿ ಸ್ಟೆಪ್ಸ್ ಇತ್ತು, ಇಲ್ಲ ಅದಿತ್ತು, ಇಲ್ಲಿ ಇದಿತ್ತು, ಎಲ್ಲ ಎಲ್ಲಿಗೆ ಹೋಯ್ತು? ಅದು ಯಾವ್ದು ಮನೆ ಅಲ್ಲ, ಸೆಟ್ಟು ಅಂದ್ರೆ ಅಯ್ಯೋ ಹಿಂಗೆಲ್ಲ ಸೆಟ್ ಹಾಕ್ತಾರ. ಬಿಕಾಸ್ ಎಲ್ಲ ಮೊದಲ ಅನುಭವ. ಆಮೇಲೆ ಫುಲ್ ಲೈಟಿಂಗ್ಸ್ ಎಲ್ಲ ಹಿಂಗೆ ನೋಡ್ಕೊಂಡ್ ಕೂತಿದ್ದೆ, ಅಷ್ಟು ಚೆನ್ನಾಗಿತ್ತು. ವಾವ್. ಸೊ ಅದಾದ ನಂತರದಲ್ಲಿ ಅವಕಾಶಗಳು ಹೇಗೆ ನಿಮ್ಗೆ ನಿಮ್ಮ ಪಾಲಿಗೆ ಬಂತು ಅಂತ? ಅದಾದ್ಮೇಲೆ ಆಕ್ಚುಲಿ ಸ್ವಲ್ಪ ಕಷ್ಟ ಆಯ್ತು ಹೇಳ್ದಂಗೆ. ಎಂಟ್ರಿ ಏನೋ ಈಸಿಯಾಗಿ ಸಿಕ್ತು. ಆಮೇಲೆ ಕಂಟಿನ್ಯೂ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಹೌದು. ಬಟ್ ಅವಾಗ ನಾನು ಎಂಟ್ರಾಗಿದ್ದ ಟೈಮಲ್ಲಿ ಏನಂದ್ರೆ, ಈ ಚಾನಲ್ ಸೆಲೆಕ್ಟ್ ಮಾಡಬೇಕು, ಫೋಟೋಸ್ ಕಳಿಸಿ ಆಡಿಷನಿಗೆ ಬನ್ನಿ, ಆ ಥರ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು. ಅಲ್ಲಿ ಏನಂದ್ರೆ, ಡೈರೆಕ್ಟರ್ ಓಕೆ ಮಾಡಿದ್ರೆ ಆಯಿತು, ಪ್ರೊಡ್ಯೂಸರ್ ಓಕೆ ಮಾಡಿದ್ರೆ ಆಯಿತು, ಓಕೆ ಈ ಹುಡುಗಿ ನಮ್ಮ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಳೆ, ಓಕೆ ಡನ್. ಈಗಿನ ಥರ ಚಾನಲ್ ಓಕೆ ಮಾಡಬೇಕು, ವೆಯ್ಟ್ ಮಾಡಬೇಕು, ಲುಕ್ ಟೆಸ್ಟ್ ಕೊಡಬೇಕು, ಆಡಿಷನ್ಸ್ ಕೊಡಬೇಕು, ಆ ಥರ ಇರಲಿಲ್ಲ. ಓಕೆ. ಆಮೇಲೆ ಹೋಗ್ತಿದ್ದೆ. ಅಂದ್ರೆ ಅವ್ ಒಂದ್ಸಲ ಆದ್ರೂ, ಅಂದ್ರೆ ಇವಳಿಗೆ ಡೈಲಾಗ್ ಹೇಳಕ್ಕಾದ್ರೂ ಬರುತ್ತಾ ಬೇಡವಾ ಅಂತ ಗೊತ್ತಾಗ್ಬೇಕಲ್ಲ. ಹೋಗ್ತಿದ್ದೆ. ತುಂಬಾ ಗ್ಯಾಪ್ ಆಯ್ತು. ಆಮೇಲೆ ಓಕೆ ಫೈನ್ ಬಿಡು, ನನ್ಗಾಗಲ್ಲ ಅನ್ಸುತ್ತೆ. ಅಂದ್ರೆ ಕೆಲವು ಸಲ ಏನಾಗುತ್ತೆ, ತುಂಬಾ ಸುತ್ತಾಡಿದ್ಮೇಲೆ ಓಕೆ ಇಟ್ಸ್ ಡನ್, ಲೆಟ್ಸ್ ಟ್ರೈ, ಬೇರೆ ಏನಾದ್ರೂ ಮಾಡೋಣ. ಆಮೇಲೆ ಎಲ್ಲರೂ ಹೇಳ್ತಿದ್ದೆ ಅಷ್ಟೇ, ಇನ್ನ ಏಜ್ ಇದೆ, ಸುಮ್ಮನೆ ಯಾಕದ್ರಿಂದ ಹೋಗ್ತೀಯಾ ಅಂತ. ಓಕೆ ಟ್ರೈ ಮಾಡೋದು ಬೇಡ ಅಂತ ಸುಮ್ಮನೆ ನಿಲ್ಸಿದ್ದೆ. ಆಮೇಲೆ ಸಿಕ್ಕಿದ್ದೆ ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಅಂತ ಒಂದು ಸೀರಿಯಲ್ ಬರ್ತಿತ್ತು, ನಾವು ನೋಡಿದೀವಿ ಕೂಡ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬಂತು, ಕಾಲ್ ಮಾಡಿದ್ರು ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಮಾಡ್ತೀನಿ. ಓಕೆ ಫೈನ್ ಅಂತ ಅದು ಒಪ್ಕೊಂಡೆ. ಅದಾದ್ಮೇಲೆ ಸುವರ್ಣಗೆ ಬಯಸದೆ ಬಳಿ ಬಂದೆ ಅಂತ ಒಂದು ಸೀರಿಯಲ್ ಬರ್ತಿತ್ತು. ಅದರಲ್ಲಿ ನೆಗೆಟಿವ್ ಆ್ಯಕ್ಚುಲಿ ಏನಾಗಿದೆ ಅಂದರೆ, ನಾ ಫಸ್ಟ್ ನೋಡಿದವರು ನಿಮ್ಮ ಕಣ್ಣು ಸ್ವಲ್ಪ ಕಲರ್ ಚೇಂಜ್ ಇದೆ, ನೋಡಿದೆ. ಎಲ್ಲರೂ ಏನಂತಾರೆ ಅಂದರೆ, ನಾನು ಪಾಸಿಟಿವ್ ಮಾಡಬೇಕು ಅಂತ ಅವಾಗ ತುಂಬ ಆಸೆ ಇತ್ತು. ಪಾಸಿಟಿವ್ ಕೊಡ್ತಿದ್ದೆ, ನೆಗೆಟಿವ್ ಕೊಡ್ತಿದ್ದೆ, ನಾನು ಮಾಡಲ್ಲ ಅಂತಿದ್ದೆ. ಆಮೇಲೆ ವಿನಯ್ ಗೌಡ ಅವರು ಅದರಲ್ಲಿ ಹೀರೋ ಕ್ಯಾರೆಕ್ಟರ್ ಮಾಡ್ತಿದ್ರು. ಅವ್ರ ತಂಗಿ ಕ್ಯಾರೆಕ್ಟ್ರು ಫುಲ್ ವಿಲನ್. ಓಕೆ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಸಕ್ಕತ್ ರೆಸ್ಪಾನ್ಸ್ ಸಿಕ್ತು. ಫುಲ್ ನೆಗೆಟಿವ್ ಲೀಡ್ ಆಗಿತ್ತು. ಬಟ್ ಬಿಕಾಸ್ ಆಫ್ ದ ಕೊರೋನಾ ಸೀರಿಯಸ್ ಸ್ಟಾಪ್ ಆಯಿತು. ಆಮೇಲೆ ಓಕೆ ನನಗೆ ಆಮೇಲೆ ಆ ನೆಗೆಟಿವ್ ಮಾಡಿದ್ಮೇಲೆ ನನಗೂ ಅನ್ಸಿದ್ದು, ನೆಗೆಟಿವ್ ಮಾಡಿದ್ರೆ ಬೆಟರ್ ಆಗಿದೆ, ಚೆನ್ನಾಗಿದೆ ಅಂತ. ಅಂದ್ರೆ ಅಲ್ಲಿ ಫ್ರೀಡಮ್ ಇರುತ್ತೆ. ಆಮೇಲೆ ಅಲ್ಲಿ ಈಗ ಏನಾಗುತ್ತೆ, ಹೀರೋಯಿನ್ ಅಂದ್ರೆ ಜಸ್ಟ್ ಅಳ್ಳೇಬೇಕು, ನೀನ್ ನೆಗೆಟಿವ್ ಆಗಿ ಮಾತಾಡಕ್ಕಾಗಲ್ಲ, ವಾಯ್ಸ್ ರೇಸ್ ಮಾಡಕ್ಕಾಗಲ್ಲ. ಅಂದ್ರೆ ಒಂದು ಬೌಂಡ್ರಿ ಇರುತ್ತೆ. ಈ ಪಾಸಿಟಿವ್ ಕ್ಯಾರೆಕ್ಟರ್ಗಳಿಗೆ ಒಂದು ಬೌಂಡ್ರಿ ಇರುತ್ತೆ, ಟೋನ್ ಚೇಂಜ್ ಮಾಡಂಗಿಲ್ಲ, ಹಂಗಾಗುತ್ತೆ. ಬಟ್ ನೀವು ನೆಗೆಟಿವ್ ಮಾಡ್ಬೇಕಂದ್ರೆ ಹೆಂಗ್ ಬೇಕಾದ್ರೂ ಮಾಡ್ಬೋದು. ನೀವು ವಾಯ್ಸ್ ರೈಸ್ ಮಾಡ್ಬೋದು, ಅಳ್ಬೇಕು ಅಂತ ನಾಟಕ ಆಡ್ಬೇಕು, ಸಾಫ್ಟ್ ಆಗಿ ಮಾತಾಡ್ಬೇಕು, ಎಲ್ಲಾ ತರ. ಅಂದ್ರೆ ಅದಕ್ಕೊಂದು ಬೌಂಡ್ರಿ ಇರಲ್ಲ, ನೀವು ಹೆಂಗಾದ್ರೂ ಮಾಡ್ಬೋದು, ಎಲ್ಲಾ ಆಪ್ಷನ್ಸ್ ಎಲ್ಲ ಹೊಡಿಬಹುದು, ಕೊಲ್ಬಹುದು.
ಹಂಗೆಲ್ಲ ಇತ್ತು. ಆಮೇಲೆ ಅನ್ನಿಸ್ತು ಆಕ್ಟಿಂಗ್ ಮಾಡಕ್ಕೆ ಜಾಗ ಸಿಗುತ್ತೆ ಅಲ್ಲಿ ವಿಲನ್ ಅಲ್ಲಿ. ಹೌದು. ಓಕೆ, ಇನ್ಮೇಲೆ ನಾನು ನೆಗೆಟಿವೇ ಮಾಡೋದು, ನಾನು ಪಾಸಿಟಿವ್ ಮಾಡಲ್ಲ ಅಂತ ನಾನು ಅನ್ಕೊಂಡೆ. ಓಕೆ. ಆಮೇಲೆ ಕೊರೋನಾ ಬಂತು. ಕೊರೋನಾ ಬಂದಾಗ ಇರೋ ಬರೋ ಸೇವಿಂಗ್ಸ್ ಎಲ್ಲ ಹೋಯ್ತು ಅಯ್ಯೋ. ಓಕೆ. ಕೊರೋನಾ ಗ್ಯಾಪ್ ಅಲ್ಲಿ. ನೆಕ್ಸ್ಟ್ ಲಕ್ಷಣದಿಂದ ತಿರುವು ಪಡೆದುಕೊಳ್ಳುತ್ತೆ ಚರಿಕಾ ಮೂರ್ತಿ ಅವರ ಲೈಫು. ಸೊ ಅದಕ್ಕಿಂತ ಮುಂಚೆ ಇನ್ನೇನು ಕಷ್ಟಪಟ್ಟಿದ್ರು ಅನ್ನೋದನ್ನ ಕೇಳ್ತಾ ಹೋಗೋಣ. ಓಕೆ, ಈ ಒಂದು ರಾಜ ರಾಜೇಂದ್ರ ಸಿನಿಮಾ ಕೈ ಸೇರಿದಂಥ ಏಜ್ ನೆನಪಿದೆಯಾ, ಅಥವಾ ಯಾವ ಇಯರಲ್ಲಿ ನಿಮಗೆ ಸಿಕ್ಕಿದ್ದು, ಆ ಥರ ಏನಾದರೂ ನೆನಪಿದೆಯಾ ನಿಮಗೆ? ತುಂಬ ಚಿಕ್ಕ ಏಜು ಅನ್ನೋ ಥರನಾ, ಯಾವ ರೀತಿ? 19-20 ಅಷ್ಟೇ ಅನ್ಸುತ್ತೆ ಅವಾಗ. ಓಕೆ, ಸೊ 19-20 ಇಯರ್ಸಲ್ಲಿ ಸಿಗುತ್ತೆ. ರಾಜ ರಾಜೇಂದ್ರದಲ್ಲಿ ಅದೇ ನೀವು ಹೇಳಿದ್ರಿ ಒಂದು ಮಾತು, ಎಂಟ್ರಿ ತೊಗೊಂಬಿಟ್ಟೆ ಈಸಿಯಾಗಿ, ಅಲ್ಲಿಂದ ಕಷ್ಟ ಸ್ಟಾರ್ಟ್ ಆಯ್ತು ನನಗೆ ಅಂತ. ಅಲ್ಲಿಂದ ಎಷ್ಟು ಗ್ಯಾಪ್ ಆದಮೇಲೆ ಧಾರಾವಾಹಿಗಳು ಸಿಗೋಕ್ಕೆ ಸ್ಟಾರ್ಟ್ ಆಯ್ತು ನಿಮಗೆ? ಐಮ್ ಸಾರಿ, ನನಗೆ ಇಯರ್ ಅಷ್ಟಾಗಿ ನೆನಪಿಲ್ಲ. ಅಂದ್ರೆ ಗ್ಯಾಪ್, ಈಗ ಈ ಸಿನಿಮಾ ಆಯ್ತು, ಈ ಸಿನಿಮಾ ಆದ್ಮೇಲೆ ಒಂದಷ್ಟು ಗ್ಯಾಪ್ ಅಂತ ಏನ್ ಹೇಳ್ತೀವಿ, ಅದು 1 ಇಯರ್ ಅಥವಾ ಆಯ್ತು, ಒಂದು 2 to 3 years ಗ್ಯಾಪ್ ಆಯ್ತು. ತುಂಬಾ ಆಡಿಷನ್ಸ್ ಕೊಟ್ಟೆ, ಆಮೇಲೆ ಸಾಕಪ್ಪ ಅನ್ನಿಸ್ಬಿಡ್ತು. ಇಟ್ಸ್ ಹ್ಯೂಜ್ ಇಯರ್ಸ್. ಆಮೇಲೆ ಏನಂತಾರೆ ಅಂದ್ರೆ, ಪಾಸಿಟಿವ್ ಕ್ಯಾರೆಕ್ಟರ್ ಕೊಟ್ಟೆ, ಇಲ್ಲ ನೀನ್ ನೆಗೆಟಿವ್ ತರ ಕಾಣಿಸ್ತೀರಾ, ನೆಗೆಟಿವ್ ಮಾಡ್ಬೇಕಾಗುತ್ತೆ. ಓಕೆ, ನೆಗೆಟಿವ್ಗೆ ಕೊಡೋಣ ಅಂತ ಹೋದಾಗ, ಇಲ್ಲಮ್ಮ ನೀನ್ ನೆಗೆಟಿವ್ ತಗೊಳಕ್ಕಾಗಲ್ಲ, ನಿಂದು ಫೇಸ್ ರೌಂಡ್ ಫೇಸ್ ಇದೆ, ಪಾಸಿಟಿವ್ ಆಗುತ್ತೆ ಅನ್ನೋರು. ಆಮೇಲೆ ಓಕೆ ನೆಗೆಟಿವ್ ಮಾಡಿ, ನೆಗೆಟಿವ್ ಆಗೋಗ್ಬಿಟ್ಟಿದೆ. ಪಾಸಿಟಿವ್ ಮಾಡಿ, ಪಾಸಿಟಿವ್ ಆಗೋಗಿದೆ ಅನ್ಸುತ್ತೆ. ಓಕೆ ಫೈನ್, ಬೇಡ ಹುಡುಗರು ಏನು ಬೇಡ, ಏನಾದ್ರು ವರ್ಕ್ B.Com ಮಾಡ್ಕೊಂಡಿದೀನಿ, ಏನಾದ್ರು ವರ್ಕ್ ಮಾಡೋಣ ಅನ್ಕೊಳ್ಳುವಾಗ ಸಿಕ್ಕಿತ್ತು. ಸೊ ಅವಾಗ ಬಿಟ್ಬಿಟ್ಟಿದ್ರ? ಸಾಕು ಅಂದ್ರೆ ಒಂದ್ ಏನಾಗುತ್ತೆ ಅಂದ್ರೆ, ತುಂಬಾ ಟ್ರೈ ಮಾಡಿದ್ಮೇಲೆ ಮತ್ತೆ ಟ್ರೈ ಮಾಡಕ್ ಆ ಹೋಪೇ ಇರಲ್ಲ. ಕರೆಕ್ಟ್.